ಅಯ್ಯೋ, ನಾನಂತೂ ಸೇಳಿ ಜೊತೆಗೆ ಸೇರ್ಕೊಂಡಾಗಿಂದನ ದುಡ್ಡು ತಂದಾಗಿಂದ ದಿನ ಒಂದೊಂದು ಥರದ್ದು. ಒಂದಿನ ಕುರಿ ಸಾರು, ಒಂದಿನ ಕೋಳಿ ಸಾರು, ಒಂದಿನ ಒಬ್ಬಟ್ಟು, ಒಂದಿನ ಶಾವ್ಗೆ. ಅಯ್ಯಯ್ಯೋ, ಏನು ತಿಂತೀಯ ಏನು ಬಿಡ್ತೀಯ? ಅಯ್ಯೋ, ಬೆಳಗ್ಗೆ ಒಂಥರ ತಿಂಡಿ, ಮಧ್ಯಾಹ್ನ ಒಂಥರದ ಊಟ, ಸಂಜೆ ಒಂಥರದ ಊಟ. ಅಯ್ಯೋ, ನನಗಂತೂ ಊಟ ಮಾಡಿ ಮಾಡಿ ಒಂಥರ ದಪ್ಪ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ಒಂದು 3 ದಿವಸಕ್ಕೆ ನಾನು. ತಿರ್ಗಾ ಯಾವಾಗ ಸೇಳಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾಳೋ ಏನೋ ಅಂತ ಕಾಯ್ತಾ ಇದ್ದೀನಿ. ಇವತ್ತು ಹೆಂಗೋತ್ಲಿಗೆ ಮಟನ್ ಸಾರು ಮಾಡ್ತಾ ಇದ್ದೀನಿ. ಪಾಪ ಅವತ್ತು ನಾನು ಸೇಳಿ ನನ್ನ ಗಂಡ ಮೂವರೇ ಉಂಡ್ಬಿಟ್ವಿ. ನಮ್ಮ ಅತ್ತೆನ ಮತ್ತೆ ರಾಣಿನ ಕರಿಲೇ ಇಲ್ಲ ಊಟಕ್ಕೆ. ಅದಕ್ಕೆ ಇವತ್ತು ಮತ್ತೆ ಮಾಡಿದ್ದೀನಿ ಮಟನ್ ಸಾರ. ಅವರಿಬ್ಬರನ್ನು ಕರೆದು ಊಟಕ್ಕೆ ಹಾಕ್ಬೇಕು. ನನ್ನ ಕಷ್ಟದಾಗಿದ್ದಾಗ ಅವರಿಬ್ಬರೇ ನನಗೆ ಸಹಾಯ ಮಾಡಿರೋದು. ಇನ್ಯಾರು ಸಹಾಯ ಮಾಡಲಿಲ್ಲ ನನಗೆ ಈ ಊರಲ್ಲಿ. ಏನಿವತ್ತು ಇವತ್ತು ಕುರಿ ಸಾರು ಮಾಡೋಳ ಶಿಲ್ಪ? ಅಯ್ಯೋ, ಇನ್ನು ಈ ಮೊನ್ನೆ ದಿವಸ ಇನ್ನು ಮಾಡಿದ್ಲು, ಇವತ್ತಿರ್ಗ ಕುರಿ ಸಾರ? ಏನ್ರಿ ಹಂಗೆ ನಾಯಿ ತರ ಮೂಸ್ ನೋಡ್ತಾ ಇದ್ದೀರಾ? ಯಾಕೆ? ಅಲ್ಲ, ಏನೋ ಕುರಿ ಸಾರಿನ ವಾಸನೆ ಬಂತು, ಅದಕ್ಕೆ ಇವತ್ತು ಕುರಿ ಸಾರು ಗಿರಿ ಸಾರು ಮಾಡಿದ್ಯೋ ಹೆಂಗೆ ಅಂತನ. ಹೌದು, ಒಂದು 2 kg ತಗೊಂಬಂದು ಮಾಡಿದ್ದೀನಿ. ಹೌದಾ? ಅಯ್ಯೋ ಅಯ್ಯೋ, ನಾನು ಹಂಗಂತ ಹೇಳಿದ್ರೆ ಒಂದಿಷ್ಟು ಎಣ್ಣೆನಾದ್ರೂ ಒಯ್ಕೊಂಬತ್ತಿದ್ನ. ನೀನು ಮೊದಲೇ ಹೇಳಿದ್ರೆ ಅಯ್ಯಯ್ಯೋ ಬಿಡು, ಈಗ ಹೋಗಿ ಒಯ್ಕೊಬತ್ತೀನಿ. ನಿನಗೆ ಯಾವಾಗಲೂ ಎಣ್ಣೆ ಕುಡಿಯೋದೇ ಚಿಂತೆ. ಎಣ್ಣೆ ಬೇಡ ಏನು ಬೇಡ. ಹೋಗಿ ಆ ರಾಣಿಗೂ ಮತ್ತೆ ನಮ್ಮ ಅತ್ತಿಗೂ ಹೋಗಿ ಊಟಕ್ಕೆ ಬರ್ಬೇಕಂತೆ ಶಿಲ್ಪ ಹೇಳೋಳೆ. ಬೇಗ ಬರ್ಬೇಕಂತೆ ಅಂತ ಹೇಳಿ ಅವರಿಬ್ರು ಕರ್ಕೊಂಬ ಹೋಗು. ಜಲ್ದಿ ಕರ್ಕೊಂಬ. ನೀನು ಎಣ್ಣೆಗೆಣ್ಣೆ ಒಯ್ಕೊಂಡ್ ಬರ್ಬೇಡ. ಅವ್ರ ಎದುರಿಗೆಲ್ಲ ನೀನು ಬಂದು ತೂರಾಡ್ಕೊಂಡು ಆಮೇಲೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈಯೋದು ಅವೆಲ್ಲ ಮಾಡಕ್ ಹೋಗ್ಬೇಡ. ಅವರಿಬ್ರು ಕರೆದು ಸೀದಾ ಮಂತಕ್ಕೆ ಬಾ ನೀನು. ಹೋಗು, ಜಲ್ದಿ ಕರ್ಕೊಂಬ ಅವ್ರನ್ನ. ಹೌದಾ? ಸರಿ ಸರಿ ಆಯ್ತು, ಕರ್ಬತ್ತೀನಿ. ಸೇಳಿಯಲ್ಲಿ ಸೇಳಿ ಇಲ್ಲೇ ಎಲ್ಲೋ ಹೋಗಿದ್ದಾಳೆ. ಎಲ್ಲೋ ಪರಿಕಡಿಕೆ ಹೋಗವಳೇನೋ ಗೊತ್ತಿಲ್ಲ. ಗೊತ್ತಾಳೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಅವರಿಬ್ರು ಕರ್ಬರೋಗು, ರಾಣಿನೂ ಮತ್ತೆ ನಮ್ಮ ಅತ್ತೆನ. ಸರಿ ಆಯ್ತು, ಕರ್ಕೊಂಬತ್ತೀನಿ. ಅಷ್ಟೊತ್ತಿಗೆ ಎಲ್ಲನ ಮಾಡಿಬಿಡು, ಮುದ್ದೆ ಅನ್ನ ಎಲ್ಲನ. ಅಯ್ಯೋ, ಸಾರೊಂದಾದ್ರೆ ಮುದ್ದೆ ಮಾಡೋದು ಏಟತ್ತೇಳು. ಅನ್ನನೂ ಆಗೈತೆ, ಮುದ್ದೆನೂ ಹಿಟ್ಟಿನ ಹೆಸರಿಗೆ ಇಕ್ಕಿದೀನಿ. ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿದ ಊಟ ಮಾಡೋದೇನಿ. ಹೋಗಿ ಅವರಿಬ್ರು ಕರ್ಬರೋಗಿ, ಹೋಗಿ ಜಲ್ದಿ. ಸರಿ ಸರಿ ಆಯ್ತು, ಕರ್ಬತ್ತೀನಿ ಹೇಳು. ಹೆಂಗೋ ರಾಣಿನೂ ನಮ್ಮ ಅತ್ತೆನೂ ಬರೋಷ್ಟರಲ್ಲಿ ಸಾಂಬಾರೇನ ಆಗಿರ್ಬೇಕೇನ. ಮುದ್ದೆ ಮಾಡಿಬಿಡ್ತೀನಿ, ಬಿಸಿ ಬಿಸಿ ಮುದ್ದೆನ. ಬಂದ ತಕ್ಷಣ ಊಟಕ್ಕಿಕ್ಕಿ ನಾನು ಸೇಳಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ. ಶಿಲ್ಪ ಇವತ್ತು ಯಾಕೆ ಊಟಕ್ಕೆ ಕಳಿಸಿದಾಳಲ್ಲ? ಏನು ವಿಶೇಷ ಇವತ್ತು? ಎಂದು ಏನು ನನ್ನೇನು ಕರೀತಾ ಇರಲಿಲ್ಲಪ್ಪ. ಪಾಪ ಅವಳಿಗೆ ಊಟ ಮಾಡೋಕ್ಕೆ ಇದು ಸಾಮಾನು ಇರ್ತಿರ್ಲಿಲ್ಲ. ಅಂಗಡಿ ಸಾಮಾನಾಗಲಿ, ಬೇಳೆಕಾಳಾಗಲಿ, ಬೆಲ್ಲ ಆಗಲಿ, ರಾಗಿ ಅಕ್ಕಿ ಏನೂ ಇರ್ತಿರ್ಲಿಲ್ಲ ಪಾಪ. ಈಗ ನೋಡಿದ್ರೆ ಊಟಕ್ಕೆ ಕರೆದಿದ್ದಾಳೆ. ಅದು ಏನು ಕುರಿ ಸಾರೇನೋ ಮಾಡಿದಾಳೆ ಅಂತ ಹೇಳ್ತಿದ್ದ ಶಿಲ್ಪ. ಏನು ನಿಜನ ಸುಳ್ಳು ಅವನು ಹೇಳಿದ್ದು? ಏನೋ ನೋಡೋಣ ಇರು, ಬಂದಿದ್ದೀನಲ್ಲ. ಶಿಲ್ಪ, ಶಿಲ್ಪ, ಏನು ಮಾಡ್ತಿದ್ದಿ ಶಿಲ್ಪ? ರಾಣಿ, ಮುದ್ದೆ ಮಾಡ್ತಿದ್ದೆ ಕಣೆ. ಕೂತ್ಕ. ಬಂದೆ ಕೂತ್ಕೊಳ್ಳೆ. ಹೌದಾ? ಸರಿ ಬಾ, ಕೂತ್ಕೊಂಡಿರ್ತೀನಿ. ರಾಣಿ ಬಂದ್ಯಾ? ಹ್ಞೂ ಕಣೆ ಬಂದೆ. ಆಯ್ತಾ ಮುದ್ದೆ ಮಾಡಿದ್ದು? ಆಯ್ತು ಕಣೆ. ಸರಿ, ನಮ್ಮ ಅತ್ತೆನೂ ಬಂದ್ಬಿಡ್ಲಿ, ನನ್ನ ಗಂಡ ಮತ್ತೆ ಸೇಳಿನೂ ಬರ್ಲಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಇವತ್ತು ಮಟನ್ ಸಾರು ಮಾಡಿದ್ದೀನಿ, ಅದಕ್ಕೆ ನಿಮ್ಮೆಲ್ಲರನ್ನು ಕರೆದಿರೋದು ಊಟಕ್ಕೆ. ಹೌದಾ? ಏನು ವಿಶೇಷ ಶಿಲ್ಪ? ನಮ್ಮನ್ನೆಲ್ಲ ಕರೆದ್ಬಿಟ್ಟಿದ್ಯಾ ಊಟಕ್ಕೆ? ಅಲ್ಲ, ನೀನು ನಿನ್ನ ಜೀವನದಲ್ಲಿ ಇವಾಗಲೇ ಅನ್ಸುತ್ತೆ, ಈ 3 ದಿವಸದಲ್ಲೇ ಅನ್ಸುತ್ತೆ ಅಲ್ವಾ ಇಷ್ಟು ಸಂತೋಷವಾಗಿರೋದು? ನಾನು ನೀನು ಇಷ್ಟು ಚೆನ್ನಾಗಿ ನಗ್ನಗ್ತಾನ ಇರೋದನ್ನ ನಾನು ಎಂದೂ ನೋಡೇ ಇರಲಿಲ್ಲ ಕಣೆ. ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಹೇಳ್ತಲೇ ಇದ್ದೆ. ಈಗ ನೋಡು ಎಷ್ಟು ಸಂತೋಷವಾಗಿದೆಯಲ್ಲ. ಹೂ ಕಣೆ ರಾಣಿ, ನನ್ನ ಕಷ್ಟದ ಕಾಲದಲ್ಲಿ ಆಗಿರೋಳು ನೀನೊಬ್ಳು, ನಮ್ಮ ಅತ್ತೆ ಒಬ್ರು. ಅದಕ್ಕೆ ನಿಮ್ಮಿಬ್ರನ್ನು ಊಟಕ್ಕೆ ಕರೆದಿದ್ದೀನಿ. ನನ್ನ ಕಷ್ಟ ಎಲ್ಲ ತೀರ್ತು. ಇನ್ಮೇಲೆ ನನಗೆ ಏನು ಬೇಕಾದನ್ನ ತಿನ್ಬೋದು, ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು. ಯಾರ ಹತ್ರನೂ ಒಂದು ಬೈಸ್ಕೊಳಂಗಿಲ್ಲ. ಅದು ಮಾಡು ಇದು ಮಾಡು ಅಂತ ಹೇಳ್ಕೊಳಂಗಿಲ್ಲ. ನನಗೆ ಇಷ್ಟ ಬಂದಂಗಿರ್ಬೋದು. ದುಡ್ಡಿದ್ರೆ ಹೆಂಗಿರ್ಬೋದು ಅಂತ ಈಗ ಗೊತ್ತಾಗ್ತಿದೆ. ನೋಡ್ದಾ, ದುಡ್ಡು ದುಡಿಯೋದು ಮುಖ್ಯ ಅಂತ ಎಷ್ಟು ಇದ್ರಾಗೆ ನನಗೆ ಅರ್ಥ ಆಯ್ತು ನೋಡು. ಸೇಳಿ ಇರ್ಲಿಲ್ಲ ಅಂದ್ರೆ ನಾನಿವತ್ತು ಇಷ್ಟು ಇರ್ತಿರ್ಲಿಲ್ಲ ಅನ್ಸುತ್ತೆ. ಏನೋ ಬಿಡಮ್ಮ, ಸೇಳಿನೇ ನಿನ್ನ ಜೀವನಕ್ಕೆ ಮುಳ್ಳಾಗಿದ್ದಾಳೆ ಅಂತ ತಿಳ್ಕೊಂಡಿದ್ದೆ ನೀನು ಇಷ್ಟು ದಿನನ. ಅವಳೆ ಒಂಥರ ಹೂವಿನ ಥರ ಬಂದಿದ್ದಾಳೆ ಅಲ್ವಾ? ಕಣೆ ರಾಣಿ, ಹಂಗೆ ಆಗಿರೋದು. ಸೇಳಿನ ಮೊದಲು ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವಿಬ್ರು ಅನುಸರಿಸ್ಕೊಂಡು ಒಂದೇ ಮನೆಯಲ್ಲಿ ಖುಷಿ ಆಗಿದ್ದೀವಿ. ನೆನೆಸ್ಕೊಂತಿದ್ದೇನೆ, ಸೇಳಿನೇ ಬಂದ್ಲು. ಸೇಳಿ ಬಾ, ಮಟನ್ ಸಾರು ಆಗಿದೆ, ಮುದ್ದೆನೂ ಆಗಿದೆ, ಅನ್ನನೂ ಆಗಿದೆ, ಊಟ ಮಾಡೋಣ. ನಮ್ಮ ಅತ್ತೆ ಬಂದ್ಬಿಡ್ಲಿ. ಹೌದಾ? ಸರಿ ಆಯ್ತು ಬಿಡು. ಸರಿ ಸೇಳಿ, ಮತ್ತೆ ನಮ್ಮ ಕೆಲಸ ಯಾವಾಗ? ಕೆಲಸನ ನಾಳೆ ಇಲ್ಲ ನಾಡಿದ್ದು. ನಾಳೆ ನೋಡೋಣ. ನಾಳೆ ಆಗಿಲ್ಲ ಅಂದ್ರೆ ನಾಡಿದ್ದಾದ್ರೂ ಗ್ಯಾರಂಟಿ ಕೆಲ್ಸಕ್ಕೆ ಹೋಗೋಣ. ಏನ್ ಕೆಲಸ ಸೇಳಿ? ಏನ್ ಕೆಲ್ಸಕ್ಕೆ ಹೋಗ್ತೀರಾ ನೀವು? ಒಂದೇ ದಿವಸದಲ್ಲಿ 1000 ಗಟ್ಟಲೆ ದುಡ್ಕೊಂಬತ್ತೀರಂತೆ ಇಬ್ರು. ಏನ್ ಕೆಲ್ಸಕ್ಕೆ ಹೋಗೋದು ನೀವು? ರಾಣಿ, ಅದನ್ನ ಯಾರಿಗೂ ಹೇಳಕ್ಕಾಗಲ್ಲ, ಸುಮ್ಮನಿರು. ಯಾರಿಗಾದ್ರೂ ಹೇಳಿದ್ರೆ ಅವರು ಬೈತಾರೆ.
ಕೆಲ್ಸಕ್ಕೆ ಹೋಗ್ತೀವಲ್ಲ ಆ ಓನರು ಬೈತಾರೆ, ಯಾರಿಗೂ ಹೇಳ್ಬೇಡ್ರಿ ಅಂತ ಹೇಳಿದ್ದಾರೆ. ಶಿಲ್ಪ ಅದು ಏನೋ ಕೇಳ್ಕೊಂಡ್ಲು ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದು. ನಿನಗೇನಮ್ಮ, ನೀನ್ ಶ್ರೀಮಂತರ ಮನೆ ಸೊಸಿ ಆಗಿದ್ಯಾ, ಅಂತ ಕೆಲಸ ಎಲ್ಲ ನಿನಗೇನು ಬೇಡ, ಸುಮ್ಮನೆ ಇರು. ಸುಮ್ಮನೆ ನಿನಗೆ ಹೇಳಿದ್ರು ನಮಗಿಲ್ದೇ ಇರೋ ಸಮಸ್ಯೆ ಬರ್ತವೆ. ಹೌದೌದು ಕಣೆ ರಾಣಿ, ಆ ಕೆಲಸದ ಬಗ್ಗೆ ಹಂಗೆಲ್ಲನ ಯಾರ ತಗೋ ಹೇಳ್ಬೇಡ್ರಿ ಅಂತ ಹೇಳಿದ್ದಾರೆ. ನಿನಗೆ ಯಾಕೆ ಅಷ್ಟೊಂದು ನಮ್ಮ ಕೆಲಸ ಏನು ಎತ್ತ ಅಂತ ತಿಳ್ಕೊಂಬಕ್ಕೆ ಬಿಡು. ಈಗ ಏನಾದರೂ ಆಗ್ಲಿ ಹೇಳು. ಶಿಲ್ಪಮ್ಮ ಏನಮ್ಮ, ಏನೋ ಊಟಕ್ಕೆ ಬರಕ್ಕೆ ಹೇಳ್ತು ಶಿಲ್ಪ, ಬರ್ಬೇಕಂತೆ ಅಂತ ಹೇಳಿ ಬಂದ ನಿನ್ ಗಂಡ. ಏನಮ್ಮ ಇವತ್ತು? ಏನಿಲ್ಲ ಅತ್ತೆ, ಮಟನ್ ಸಾರು ಮಾಡಿದ್ದೆ, ಅದಕ್ಕೆ ನಿನ್ನೂ ರಾಣಿನೂ ಊಟಕ್ಕೆ ಹೇಳ ಕಳ್ಸಿದ್ದೆ. ಬರೀ ಕುಕ್ಕ ಬರೀ. ಎಲ್ಲಿ ಅಯ್ಯಪ್ಪ ಬರ್ಲಿಲ್ವೇ? ಯಾರು ನಿನ್ ಗಂಡನೇ? ಬತ್ತೀನಿ ನೀವು ಹೋಗ್ರಿ ಮಂತಕ್ಕೆ ಅಂತ ಹೇಳಿ ನಾನು ಕಳಿಸಿನಮ್ಮ. ಅವನ ಹತ್ಲಾಗ ಹೋದ. ಅಯ್ಯ, ಕುಡ್ಕೊಂಡ್ ಬರಬೇಡ ಅಂತ ಹೇಳಿದ್ದೀನಿ, ತಿರ್ಗಾ ಕುಡಿಯಕ್ಕೆ ಹೋದ್ನೇನು ಅಯ್ಯಪ್ಪ. ಬಾರತ್ತೆ, ಬಾ ಹೇಳಿ ಕುತ್ಕೊ ಬಾ. ಅಡಿಗೆ ಆಗೈತೆ, ತಗೊಂಬಂದು ಇಕ್ತೀನಿ ಎಲ್ಲರಿಗೂ, ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋಣ. ಅಲ್ಲಮ್ಮ ಶಿಲ್ಪಮ್ಮ, ನೀನು ಆಗ ಅವರು ಪುಟ್ಟಮ್ಮ ಇವೇಕಪ್ಪರ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಬಿಟ್ಟಂತೆ? ಮೂವತ್ತೆ ಹಾಲೆ ಬಿಟ್ಟು 3-4 ದಿವಸ ಆಯ್ತು ಅಲ್ಲ. ಅದಕ್ಕಿನ್ನ ಜಾಸ್ತಿ ದುಡಿಯುವಂತ ಕೆಲಸ ಸಿಕ್ಕೈತೆ ನನಗೆ, ಅದಕ್ಕೆ ಬಿಟ್ಟು ಆರಾಮಾಗಿ ವಾರಕ್ಕೊಂದ್ಸಲ ಇಲ್ಲ ವಾರಕ್ಕೆ ತಿಂಗಳಿಗೆ 2 ಸಲ ಕೆಲ್ಸಕ್ಕೆ ಹೋಗೋದು ಅಷ್ಟೇನೆ. ಕೈ ತುಂಬಾ ಸಂಬಳ ಕೊಡ್ತಾರೆ. ಬಾರತ್ತೆ, ಬಾ ಕುಕ್ಕ ಬಾ. ಹೌದಾ? ಅಯ್ಯೋ ಅಂತ ಕೆಲಸ ಹುಡ್ಕೊಂಡಿದ್ಯಾ? ಮೂವತ್ತೆ, ಬಾ ಕುಕ್ಕ ಬಾ, ಊಟ ಮಾಡ್ಬಾ. ಹೇಳಿ ನೀನು ಕುಕ್ಕ, ಅತ್ತೆ ಕುಕ್ಕಳ್ರಿ, ಇಕ್ಕವತ್ತೀನಿ. ಶಿಲ್ಪ, ನಾನು ಹೊಲ್ತಕ್ಕೆ ಹೋಗ್ಬೇಕು, ಕೂಲಿಯರ್ ಬಂದೇರೆ ಬುತ್ತಿ ಹೊತ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ನಿನ್ ಗಂಡ ಬಂದು ಕರ್ದ, ನಮ್ಮ ಅತ್ತಿಗೆ ಹೇಳಿ ಬಂದೆ ಊಟಕ್ಕೆ ಕರ್ದವಳೆ, ಹೋಗಿ ಬರ್ತೀನಿ ಅಂತ. ನಾನು ಜಲ್ದಿ ಬರಬೇಕು, ಒಂದು ಅರ್ಧ ಗಂಟೆ ಒಳಗೆ ಅಂತ ಅಂದ್ಲು ನಮ್ಮ ಅತ್ತೆ. ಏನು ಮಾಡೋದು ಅಂತ ಮನೆಗಿದ್ಮೇಲೆ ನಿನ್ನಂಗಿರಕ್ಕಾಗಲ್ಲ ನನ್ನ ಕೈಯಾಗಿ. ನೀನು ಹೆಂಗ್ ಹೋತ್ಲಕ್ಕೆ ಬಿಡಮ್ಮ, ಅದೃಷ್ಟವಂತೆ. ಇಷ್ಟು ದಿನ ಕಷ್ಟಪಟ್ಟಿದ್ಕೋ ಒಳ್ಳೇದಾಗೈತೆ ನಿನಗೆ. ಹೋಗು ಜಲ್ದಿ ಇಕ್ಕೆಂಬ, ನಾನು ಊಟ ಮಾಡಿ ಹೋಗ್ಬೇಕು ಜಲ್ದಿ. ಏನ್ ಮಾಡಕ್ಕಾಗುತ್ತೆ, ಯೋಗಿ ಪಡೆದಿದ್ ಯೋಗಿಗೆ, ಬೋಗಿ ಪಡೆದಿದ್ ಬೋಗಿಗೆ. ನೀನ್ ಪಡ್ಕೊಂಬಂದಿದ್ದೆ ಅಷ್ಟು. ಏನ್ ಮಾಡಕ್ಕಾಗುತ್ತೆ ಬಿಡು. ನಾನು ನೋಡಿ ನೀನ್ ಬೇಜಾರು ಮಾಡ್ಕೊಂಡ್ರೆ ಏನು ಬರಂಗಿಲ್ಲ. ನಿನ್ಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ನಿಮ್ಮ ಅತ್ತೆ ಗೊಟ್ಟಕ್ಕಂದ್ರೆ ಅವಾಗ ನಿನ್ಗೂ ನನ್ನ ಥರನೇ ಅದೃಷ್ಟ ಬಂದಂಗೆ ಆಗುತ್ತೆ. ಸುಮ್ಮನಿರು, ಏನು ಯೋಚನೆ ಮಾಡಬೇಡ. ರಾಣಿ, ತಗೋ ಊಟ ಮಾಡು. ಅತ್ತೆ ಊಟ ಮಾಡ್ರಿ, ಸೆಳಿ ಊಟ ಮಾಡು. ನೀವು ಬುದ್ಧಿ ಕಲ್ತ್ಕೊಂಡ್ರಮ್ಮ, ನೀನು ಸೇಳಿನು. ಆದ್ರೆ ನಿನ್ ಗಂಡ ಈರನೇ ಬುದ್ಧಿ ಕಲೀಲಿಲ್ಲ, ಹೋಗತ್ತ. ಅವನಿಂದ ಅರ್ಧನ ನಿಮಗೆ ನೆಮ್ಮದಿಲ್ಲ ಅನ್ಸುತ್ತಲ್ವೇ? ಅಯ್ಯೋ ಬಿಡತ್ತೆ, ಅವನ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಬಲ್ಲ. ನಾನು ಸೇಳಿನು ಇಬ್ಬರೇ ದುಡಿತೀವಿ. ಅವನು ಹೆಂಗಾದ್ರೂ ಕುಡ್ಕೊಂಡು ಹಾಳಾಗೋಗ್ಲ. ನಾವ್ ಎಷ್ಟು ಹೇಳಿದ್ರು ಕುಡಿಯಕ್ ಬಿಡದೇ ಇಲ್ಲ ಅಯ್ಯಪ್ಪ. ಇರ್ರಿ, ನಾನು ಇಕ್ಕೊಂಬತ್ತೀನಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಯ್ಯಪ್ಪ ಬಂದ್ಮೇಲೆ ಆಮೇಲೆ ಇಕ್ಕೊಡ್ತೀನಿ. ಸರಿ ಹೋಗಿ ಶಿಲ್ಪ, ಹೋಗಿ ಇಕ್ಕೆ ಬರ ನೀನು. ಹೇಳಿ, ನಿನ್ನಿಂದ ನಮ್ಮ ಶಿಲ್ಪಮ್ಮನ ಕಷ್ಟ ಎಲ್ಲ ಪರಿಹಾರ ಆಯ್ತು. ಹೆಂಗೋ ಇಬ್ರು ಅನ್ಸರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರ. ನಮ್ಮ ಶಿಲ್ಪ ಇಷ್ಟು ದಿನದಲ್ಲಿ ಈ 3 ದಿವಸನೇ ನೋಡು ಖುಷಿ ಆಗಿರೋದು. ಏನು ಮದ್ವೆ ಆಗಿ ಬಂದ ಆಗಿಂದನ ಕಣ್ಣೀರ ಕೈ ತೊಳಿತಾ ಇದ್ಲು. ನನ್ನ ಜೀವನ ಯಾಕಿಂಗಾಯ್ತು ಅಂತ. ನಿನ್ನಿಂದನ ಅವಳ ಜೀವನನೇ ಬದಲಾಯ್ತು. ಅಕ್ಕ, ಇಷ್ಟಕ್ಕೆ ಇಷ್ಟು ಖುಷಿ ಪಟ್ರೆ ಮುಂದೆ ಇನ್ನೂ ಎಂತೆಂತ ಅದ್ಭುತ ಐತೆ ಗೊತ್ತಾ? ಅದೆಲ್ಲ ನಾ ಬಾಯಿಗೆ ಹೇಳಕ್ಕಾಗಲ್ಲ, ನೀವೇ ಕಣ್ಣಾರೆ ನೋಡಿವ್ರಂತೆ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಏನೇನು ಅದ್ಭುತ ನಡೆಯುತ್ತೋ ಏನೋ. ಒಟ್ನಲ್ಲಿ ಇಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡಮ್ಮ. ಅತ್ತೆ ಸೇಳಿ ಸಾಮಾನ್ಯದಳಲ್ಲ. ನಾನೇನೋ ಅಂದ್ಕೊಂಡಿದ್ದೆ. ಅಷ್ಟೆಲ್ಲ ಮಗಳೇ ಬೇಡ ಶಿಲ್ಪ. ನಾಳೆ ಇಲ್ಲ ನಾಡಿದ್ದು ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗಿರು. ಊಟ ಮಾಡಿ ಈಗ. ಊಟ ಮಾಡಿ, ತಣ್ಣಗಾಗುತ್ತೀರಿ ಮುದ್ದೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.